ಎಷ್ಟೋ ವರ್ಷದ ಹಳೆ ವಿಷಯ ಎಲ್ಲ ನೆನ್ಪಿಟ್ಕೊಂಡ ನಾನು, ಈ ಮಗು ಆದ್ಮೇಲಿಂದ ಚಿಕ್ಕ ಚಿಕ್ಕ ವಿಷಯ ಒಂದೊಂದ್ಸತಿ ಮರ್ತೋಗ್ಬಿಡುತ್ತೆ. ಅದು ನನಗೆ ಮಾತ್ರ ಹಾಗಾಗ್ತದೆ ಇಲ್ಲ ಎಲ್ಲರಿಗೂ ಹಾಗೇನಾ ಕಮೆಂಟ್ ಮಾಡಿ ತಿಳಿಸಿ. ನಾಳೆ ತಿಂಡಿಗೆ ಚೋಲೆ ಭಟೂರ ಮಾಡು ಅಂತ ನನ್ನ ಹಸ್ಬೆಂಡ್ ಹೇಳಿದ್ರು. ಸರಿ ಅಂತ ಬೆಳಗ್ಗೆ ಎದ್ದು ರೆಡಿ ಮಾಡ್ತಾ ಇದ್ದೀನಿ. ಆವಾಗ ಫ್ಲ್ಯಾಶ್ ಆಯಿತು ನಾನು ಕಡಲೆಕಾಳು ನೆನೆಸೋದೇ ಮರ್ತೋಗಿದ್ದೀನಿ ಅಂತ. ಇವಾಗ ಏನು ಮಾಡೋದು ಅರ್ಧ ರೆಡಿ ಮಾಡಿದ್ದೀನಿ. ಮತ್ತು ಅವ್ರು ಕೇಳಿದ್ದು ಮಾಡಿಲ್ಲ ಅಂದರೆ ದೊಡ್ಡದಾಗಿ ಕೇಳ್ತೀಯಾ ಏನು ಮಾಡಬೇಕು ಅಂತ ಕೇಳ್ದಂಗೆ ಮಾಡ್ಕೊಡಲ್ಲ ಅಂತಾರೆ. ಅದಕ್ಕೆ ಆಮೇಲೆ ಅಷ್ಟರಲ್ಲೇ ಫ್ಲ್ಯಾಶ್ ಆಯಿತು. ಈ ಫ್ರೆಶ್ ಕಾರ್ನ್ ಅವ್ರದ್ದು ಆಲ್ರೆಡಿ ಕುಕ್ಡ್ ಕಾಬೂಲಿ ಚನಾ ಹೇಗೋ ಸಿಗುತ್ತೆ ರೆಡಿ ಟು ಯೂಸ್ ಅದು. ಅದನ್ನು ಬೇಗ ಇನ್‌ಸ್ಟಾಮಾರ್ಟಲ್ಲಿ ಆರ್ಡರ್ ಮಾಡಿದೆ 10 ಮಿನಿಟ್ಸಲ್ಲಿ ತಂದುಕೊಟ್ರು. ನಾನು ಗ್ರೇವಿ ಎಲ್ಲ ರೆಡಿ ಮಾಡೋ ಅಷ್ಟ್ರಲ್ಲಿ ಅದು ಬಂದಿತ್ತು. ಅದನ್ನು ಒಂದ್ಸತಿ ವಾಶ್ ಮಾಡಿ ನಮಗೆ ಗ್ರೇವಿಗೆ ಹಾಕ್ಕೊಳೋದಷ್ಟೇ. ಇದರಲ್ಲಿ ಯಾವುದೇ ಪ್ರಿಸರ್ವೇಟಿವ್ ಯೂಸ್ ಮಾಡಿಲ್ಲ. ಇದರಲ್ಲಿ ಅಡ್ವಾನ್ಸ್ ರಿಟೋ ಟೆಕ್ನಾಲಜಿ ಯೂಸ್ ಮಾಡಿದರೆ ಅದರಿಂದ ಇದು ಏನೂ ಹಾಳಾಗೋದಿಲ್ಲ. ಹಾಗೆ ನನ್ನ ಮಗಳು ಬಾಕ್ಸಿಗೆ ಕೂಡ ನಾನು ಅದರಲ್ಲೇ ಉಸ್ಲಿ ಮಾಡೋಣ ಕಾಬೂಲಿ ಚನಾದು ಅಂತೇಳಿ ಹಾಗೆ ಒಗ್ಗರಣೆ ಕೊಟ್ಟೆ. ಖಾರದ್ದು ತಿನ್ನಲ್ಲ ಅವಳು ಅಂತ ಹೇಳಿ. ಸೊ ನನ್ನ ಹಸ್ಬೆಂಡ್‌ಗೂ ತಿಂಡಿ ಆಯಿತು, ನನ್ನ ಮಗಳಿಗೂ ಬಾಕ್ಸಿಗೂ ರೆಡಿ ಆಯಿತು. ಇದು ನಾನು ಮುಂಚೆನೇ ಯೂಸ್ ಮಾಡಿದ್ದೆ ವೈಟ್ ಪೀಸು. ನಾವು ಸಡನ್ನಾಗಿ ಪಾನಿಪುರಿ ತಿನ್ನಬೇಕು ಅನಿಸಿದಾಗ ಬಟಾಣಿ ನೆನೆಸಿರಲಿಲ್ಲ. ಆವಾಗ ತರಿಸಿ ಯೂಸ್ ಮಾಡಿದ್ದೆ. ಸೊ ನಿಮಗೂ ನಂತರ ಈ ಕಾಳುಗಳು ನೆನೆಸೋದು ಮರ್ತೋಗುತ್ತೆ ಮತ್ತು ಟೈಮ್ ಇರಲ್ಲ, ಬೇಗ ಅಡುಗೆ ಮಾಡಬೇಕು ಅಂತ ಅನ್ನೋರು ಈ ಫ್ರೆಶ್ ಕಾರ್ನ್ ಪ್ರಾಡಕ್ಟ್ಸ್ ಟ್ರೈ ಮಾಡ್ಬೋದು. ಅಮೆಝಾನಲ್ಲಿ ಕೂಡ ಸಿಗುತ್ತೆ. ಬಾಯ್.